ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಆರು ರುಚಿಗಳು ಬೈ ಮಾನಸ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ಹೊನ್ಗೊನೆ ಸೊಪ್ಪಿನ ಬಸ್ಸಾರು ಮತ್ತು ಸೊಪ್ಪಿನ ಪಲ್ಯನ ಹೇಗ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈ ಸೊಪ್ಪು ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಕಣ್ಣಿನ ಪ್ರಾಬ್ಲಮ್ ಇರೋರಿಗೆ ತುಂಬಾ ಒಳ್ಳೆ ಸೊಪ್ಪಿದು. ಇದನ್ನ ವಾರಕ್ಕೊಂದೆರಡು ಸಲ ತಿಂದ್ರೂ ತುಂಬಾ ಒಳ್ಳೇದು. ಈ ಹೊನ್ಗೊನೆ ಸೊಪ್ಪು ನೋಡೋದಕ್ಕೆ ನೋಡಿ ಈ ತರ ಚಿಕ್ಕ ಚಿಕ್ಕ ಎಲೆ ಇರುತ್ತೆ. ಇದನ್ನ ಇವಾಗನ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡು ಸಣ್ಣ ಸಣ್ಣಗೆ ಕಟ್ ಮಾಡ್ಕೊಳ್ಳೋಣ. ಇದನ್ನ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಳಿ. ಒಂದ್ 2-3 ಸಲ ತೊಳ್ಕೊಂಡು ಈ ತರ ಸಣ್ಣ ಸಣ್ಣಕ್ಕೆ ಕಟ್ ಮಾಡ್ಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಕುಕ್ಕರ್ ಅಲ್ಲಿ ಇಟ್ಕೊಂಡು ನೋಡಿ, ಇದಕ್ಕೆ ತೊಗರಿ ಬೇಳೆ ಒಂದು 1/2 ಕಪ್ಪು, 100 ಗ್ರಾಮ್ಸ್ ಅಷ್ಟು ತೊಗರಿ ಬೇಳೆ ತಗೊಂಡಿದ್ದೀನಿ. ಮತ್ತೆ 1/4 kg ಅಷ್ಟು ಹೆಸರು ಕಾಳನ್ನ ತಗೊಂಡಿದ್ದೀನಿ. ತೊಗರಿ ಬೇಳೆ ಮತ್ತೆ ಹೆಸರು ಕಾಳು ಜೊತೆನಲ್ಲಿ ಹಾಕೊಂಡು ಸೊಪ್ಪು ಜೊತೆ ಹಾಕೊಂಡ್ರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಸೊಪ್ಪನ್ನು ಕೂಡ ಎಲ್ಲ ಸೊಪ್ಪನ್ನು ಅದಕ್ಕೆ ಹಾಕೋಣ. ಹಾಕಾದ್ಮೇಲೆ ಒಂದೇ ಒಂದು ಸ್ಪೂನ್ ಕ್ಯಾಸ್ಟರ್ ಆಯಿಲ್ ಕೂಡ ಅದಕ್ಕೆ ಹಾಕಿ. ಕಾಳು ಚೆನ್ನಾಗಿ ಬೇಯುತ್ತೆ ಮತ್ತೆ ಡೈಜೆಷನ್ಗೂ ತುಂಬಾ ಒಳ್ಳೇದು, ಗ್ಯಾಸ್ ಆಗಲ್ಲ. ಹಾಗೆ ಇದಕ್ಕೆ ಒಂದ್ 4-5 ಗ್ಲಾಸ್ ನೀರ್ ಹಾಕೊಳ್ಳಿ. ಇದಕ್ಕೆ 2 ವಿಷಲ್ ಬಂದ್ರೆ ಸಾಕು. ನೋಡಿ, ಇವಾಗ ಮುಚ್ಬಿಟ್ಟು 2 ವಿಷಲ್ ಬಂದ್ರೆ ಸಾಕು. ಇವಾಗ ಅದನ್ನ ನೋಡಿ, ಇವಾಗ ವಿಷಲ್ ಬಂದಾಗಿದೆ. ನೋಡಿ, ಈ ತರ ಕಾಳು ಈ ತರ ಚೆನ್ನಾಗಿ ಬೆಂದಿರುತ್ತೆ. ನೋಡಿ, ಈ ತರ ಉದುರ ಆಗಿ ಕಾಳಿರುತ್ತೆ. ಈ ತರ ಇದ್ರೆ ಚೆನ್ನಾಗಿರುತ್ತೆ ಪಲ್ಯ. ಇವಾಗ ಇದ್ರ ಸೊಪ್ಪಿನ ನೀರೆಲ್ಲ ಬಸ್ದು ಇಟ್ಕೊಂಡಿದೀನಿ. ಇದು ಸಾಂಬಾರ್ಗೆ ಎತ್ತಿಟ್ಕೊಳ್ಳೋಣ. ಇವಾಗ ಇದಕ್ಕೆ ಏನೇನ್ ಇಂಗ್ರೀಡಿಯೆಂಟ್ಸ್ ಗ್ರೈಂಡ್ ಮಾಡಕ್ಕೆ ಬೇಕೋ ನೋಡೋಣ ಬನ್ನಿ. ನೋಡಿ, ಮಿಕ್ಸಿ ಜಾರ್ಗೆ 1/2 ಕಪ್ ಅಷ್ಟು ತೆಂಗಿನಕಾಯಿ ತುರಿ ತಗೊಂಡಿದ್ದೀನಿ. ಮತ್ತೆ ಜೀರಿಗೆ 1/2 ಸ್ಪೂನು, ಮೆಣಸು 1/4 ಸ್ಪೂನು, ಮತ್ತೆ ಸ್ವಲ್ಪ ಹುಣಸೆ ಹಣ್ಣು, ಮತ್ತೆ ಕೊತ್ತಂಬರಿ ಸ್ವಲ್ಪ, ಆನಿಯನ್ ಅರ್ಧ ಆನಿಯನ್, ಮತ್ತೆ 1 ಟೊಮೆಟೊ ಹಾಕೊಂಡು ಇವಾಗ ಸೊಪ್ಪೆಲ್ಲ ಬೇಯಿಸ್ಕೊಂಡಿದೀವಲ್ಲ ಕಾಳು, ಆ ಕಾಳು ಸ್ವಲ್ಪ ಸೊಪ್ಪನ್ನ ಕೂಡ ಗ್ರೈಂಡ್ ಮಾಡಕ್ಕೆ ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಆಮೇಲೆ ಇವಾಗ 3 ಸ್ಪೂನ್ ಅಷ್ಟು ಖಾರದ ಪುಡಿ, ಸಾಂಬಾರ್ ಖಾರದ ಪುಡಿ ಹಾಕೊಳ್ಳಿ. ಹಾಕೊಂಡು ಇದನ್ನೆಲ್ಲ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಇವಾಗ ನೋಡಿ, ಇವಾಗ ಈ ತರ ಚೆನ್ನಾಗಿ ಗ್ರೈಂಡ್ ಆಗಿರ್ಬೇಕು. ನೋಡಿ, ಈ ತರ ಗ್ರೈಂಡ್ ಆಗಿದ್ರೆ ಚೆನ್ನಾಗಿರುತ್ತೆ. ಇದನ್ನೆಲ್ಲ ಇವಾಗ ಆ ನೀರ್ಗೆ, ಬಸ್ತಿರೋ ನೀರ್ಗೆ ಹಾಕೊಳ್ಳೋಣ. ನೋಡಿ, ಎಲ್ಲ ಚೆನ್ನಾಗಿ ಎಲ್ಲ ಹಾಕೊಂಡು ಈ ತರ ಕಲಿಸ್ಕೊಳ್ಳಿ. ನೋಡಿ, ಸಾಂಬಾರ್ ಈ ತರ ಚೆನ್ನಾಗಿ ಬರುತ್ತೆ. ಇದಕ್ಕೆ 2 ಸ್ಪೂನ್ ಅಷ್ಟು ಉಪ್ಪು ಕೂಡ ಹಾಕೋತಾ ಇದ್ದೀನಿ. ಯಾಕೆಂದ್ರೆ ನಾವು ಅವಾಗ್ಲೇ ಉಪ್ಪು ಹಾಕಿಲ್ಲ ಕಾಳಿಗೆ, ಇವಾಗ ಹಾಕೋತಾ ಇದ್ದೀನಿ ನಾನು. ಇವಾಗ ಪಲ್ಯ ಹೇಗ್ ಮಾಡೋದು ನೋಡೋಣ ಬನ್ನಿ. ಒಂದು ಬಾಣ್ಲಿಗೆ 2-3 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳಿ. 1 ಸ್ಪೂನ್ ಅಷ್ಟು ಸಾಸಿವೆ, ಬೆಳ್ಳುಳ್ಳಿ ಒಂದು ಉಂಡೆ ಇಲ್ಲ 1.5 ಉಂಡೆನೂ ಕೂಡ ಹಾಕೋಬಹುದು, ಚೆನ್ನಾಗಿರುತ್ತೆ ಟೇಸ್ಟ್. ಇದೊಂದ್ ಸ್ವಲ್ಪ ಚೆನ್ನಾಗಿ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಳಿ. ಇವಾಗ ಒಂದ್ 6-7 ಅಷ್ಟು ಒಣಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ. ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇದಕ್ಕೊಂದ್ 3 ಆನಿಯನ್ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆನಿಯನ್ ಕೂಡ ಅದಕ್ಕೆ ಹಾಕೊಳ್ಳಿ. ಹಾಕೊಂಡು ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ. ಆಮೇಲೆ ಸ್ವಲ್ಪ ಉಪ್ಪು ಹಾಕೊಂಡು ತೆಂಗಿನಕಾಯಿ ತುರಿನ, ಒಂದ್ ಅರ್ಧ ಕಪ್ ತೆಂಗಿನಕಾಯಿ ತುರಿನ ಕೂಡ ಅದಕ್ಕೆ ಹಾಕೊಳ್ಳಿ. ಹಾಕೊಂಡು ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ತೆಂಗಿನಕಾಯಿ ತುರಿದು ಹಸಿ ಸ್ಮೆಲ್ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ಫ್ರೈ ಆಗಿದೆ. ಇವಾಗ ಕಾಳು ಮತ್ತೆ ಸೊಪ್ಪು ಎರಡನ್ನೂ ಇದಕ್ಕೆ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಮೇಲ್ಗಡೆ ಸ್ವಲ್ಪ ಉಪ್ಪು ಹಾಕೊಂಡು 1 ಸ್ಪೂನ್ ಅಷ್ಟು ಇವಾಗ ಸೊಪ್ಪೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಒಗ್ಗರಣೆನೂ ಅದಕ್ಕೆ ಚೆನ್ನಾಗಿ ಅಂಟೋ ತರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಸೊಪ್ಪಿನ ಪಲ್ಯ ರೆಡಿ ಆಗಿದೆ. ಇವಾಗ ನಾವಿಟ್ಟು ಸಾಂಬಾರ್ ಬಾಯಲ್ಗೆ ಇಟ್ಟಿದ್ವಲ್ಲ ಅದನ್ನ ನೋಡೋಣ. ಇವಾಗ ಅದಕ್ಕೂ ಸ್ವಲ್ಪ ಉಪ್ಪು ಹಾಕೊಂಡು ಟೇಸ್ಟ್ ನೋಡಿ ಉಪ್ಪು ಹಾಕೊಳ್ಳಿ. ಉಪ್ಪು ಹಾಕೊಂಡು ಇವಾಗ ಅದಕ್ಕೆ ಒಗ್ಗರಣೆ ಹಾಕೊಳ್ಳೋಣ. 2 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು 1 ಸ್ಪೂನ್ ಸಾಸಿವೆ, ಅರ್ಧ ಸ್ಪೂನ್ ಅಷ್ಟು ಜೀರಿಗೆ, ಒಣಮೆಣಸಿನ್ಕಾಯಿ ಒಂದ್ 4-5, ಮತ್ತೆ ಕರ್ಬೇವಿನ ಸೊಪ್ಪು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೊಂಡು ಇವಾಗ ಇಂಗು ಕೂಡ ಸ್ವಲ್ಪ ಒಂದು 1/2 ಸ್ಪೂನ್ ಇಲ್ಲ 1 ಸ್ಪೂನ್ ಅಷ್ಟು ಇಂಗು ಹಾಕೊಳ್ಳಿ. ಮತ್ತೆ ಇವಾಗ ಒಗ್ಗರಣೆನೂ ಹಾಕೊಂಡು ಒಂದೇ 1 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಆಮೇಲೆ ಲಾಸ್ಟ್ ಅಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ. ನೋಡಿ, ಇವಾಗ ಸಾಂಬಾರ್ ಕೂಡ ರೆಡಿ ಆಯ್ತು. ಇವಾಗ ಸ್ಪೈಸಿ ಟೇಸ್ಟಿ ಸಾಂಬಾರ್ ರೆಡಿ ಆಗಿದೆ. ಅದಕ್ಕೆ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ಅದ್ರ ಫ್ಲೇವರ್ ಚೆನ್ನಾಗಿ ಇರುತ್ತೆ.
ಇವಾಗ ಸಾಂಬಾರ್ ಮತ್ತೆ ಪಲ್ಯ ಎರಡು ಕೂಡ ರೆಡಿ ಆಗಿದೆ. ಇದನ್ನ ಸರ್ವಿಂಗ್ ಬೌಲ್ ಹಾಕೊಂಡು ಸರ್ವ್ ಮಾಡೋಣ. ಇದ್ರ ಜೊತೆ ಮುದ್ದೆ ಮಾಡ್ಕೊಂಡು ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟಿ ಆಗಿರುತ್ತೆ. ಇದು ಟೋಟಲ್ ಆಗಿ ಫುಲ್ ಹೆಲ್ತಿ ರೆಸಿಪಿ. ಮನೆಯಲ್ಲಿ ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ. ಸಬ್ಸ್ಕ್ರೈಬ್ ಮಾಡದೇ ಇರೋರು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ನಾನು ಹೊಸ ಹೊಸ ರೆಸಿಪಿಗಳ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.